ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಶಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾಃ ಶಿವಭಕ್ತಾಶ್ಚ ಸರ್ವೇಷು ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ. ಅಲ್ಲೇ ಒಂದು ವಾರದಿಂದ ಆಯಿತು. ಒಂದು ವಾರದಿಂದ ಮಧ್ಯಾಹ್ನ ಇಲ್ಲೇ ಊಟ ಮಾಡ್ತೀನಿ. ಒಂದು 1000 ಜನ ಊಟ ಮಾಡ್ತಾರೆ ಇಲ್ಲಿ. ಎಷ್ಟೋ ಜನಕ್ಕೆ ಅನುಕೂಲ. ಇವಾಗ ಈ ಊಟ ಮಾಡಬೇಕು ಅಂದರೆ ಹೊರಗಡೆ ಹೋದರೆ 60 ರೂಪಾಯಿ 80 ರೂಪಾಯಿ ಊಟ ಬೇಕು. 1000 ಜನ ಊಟ ಮಾಡ್ತಾರೆ. ತಿರ್ಗಾ ಮತ್ತು ಬೇಸಿಗೆ ಬಂದರೆ ಇಲ್ಲಿ ಮಜ್ಜಿಗೆ ಕೊಡ್ತಾರೆ ಇವರು ಟ್ರಸ್ಟಿಂದಲೇ ಜನಕ್ಕೆ. 100 ಜನ 1000 ಜನಕ್ಕೆ ಅನುಕೂಲ ಆಗ್ತೈತೆ ಊಟದಲ್ಲಿ. ಊಟ ಚೆನ್ನಾಗಿರುತ್ತೆ. ನಾವು ಅಲ್ಲೇ 5 ದಿವಸದಿಂದ ಬರ್ತೀವಿ. ಏನೇನು ಕೊಟ್ಟಿದ್ದಾರೆ? ಅನ್ನ ಸಾಂಬಾರು, ಒಂದು ದಿವಸ ಬೋಂಡ ಏನಾದರೂ ಇರುತ್ತೆ, ಮತ್ತು ಜಾಣ್ಗೀರು, ಪಾಯಸ, ಈ ಥರ ಏನಾದರೂ ಸ್ವೀಟ್ ಐಟಮ್ ಉರಿತಾವೆ ಒಂದೊಂದು ದಿವಸ. ಅಂದರೆ ನಿಮ್ಮ ಇರೋವಲ್ಲಿಗೆ ಬಂದು ಕೂಪನ್ ಕೊಟ್ಟರೆ? ವಾರ್ಡ್ಗೆ ಬಂದು ಕೂಪನ್ ಕೊಡ್ತಾರೆ. ಚೀಟಿ ಇರುತ್ತೆ ಒಂದು. ಏನು ಹೇಳ್ತಾರೆ? ಊಟ ಬೇಕಾದವ್ರು ಊಟ ಇಸ್ಕೊಳ್ಳಿ, ಟೋಕನ್ ಇಸ್ಕೊಳ್ಳಿ ಊಟದ್ದು ಅಂತಾರೆ. ಪೇಷಂಟಿಗೆ ಮಾತ್ರ ಇಲ್ಲ, ಅಟೆಂಡರಿಗೆ ಮಾತ್ರ. ಓಕೆ, ಊಟ ಚೆನ್ನಾಗಿರುತ್ತೆ ಸರ್. 100 ಜನ ಈ ರೀತಿ ಕೊಡೋರ್ಗೆ ಏನು ಹೇಳ್ತಾರೆ? ಅನ್ನದಾನ ಮಾಡೋದು ಸರ್, ಇನ್ನೂ ಹೆಚ್ಚು ಜನ ಹೆಲ್ಪ್ ಮಾಡಲಿ, ಅವ್ರಿಗೂ ಸಪೋರ್ಟಾಗಿ. ನಿಮ್ಮ ಕಡೆಯಿಂದನೂ ಅಷ್ಟೇ, ಯಾರಾದ್ರು ಹೆಲ್ಪ್ ಮಾಡೋರಿದ್ರೆ ಅವ್ರ ಕಡೆ ಬಂದು ಹೆಲ್ಪ್ ಮಾಡಲಿ, ಅವ್ರಿಗೂ ಅನುಕೂಲ. ಇನ್ನೂ ಒಂದು ಒಳ್ಳೆ ಕೆಲಸ ಮಾಡಲಿ ಅವರು ಆ ಟ್ರಸ್ಟ್ ಕಡೆಯಿಂದ. ಇನ್ನು ಬೇರೆ ಬೇರೆ ಆಸ್ಪತ್ರೆಗೆ, ಈಗ ಒಂದು ಸ್ವಲ್ಪ ಆಸ್ಪತ್ರೆಗೇನೋ ಕೊಡ್ತಾರೆ, ಇನ್ನೊಂದು ದೊಡ್ಡ ಆಸ್ಪತ್ರೆಗೆಲ್ಲ ಕೊಡಲಿ, 100 ಜನಕ್ಕೆ ಅನುಕೂಲ ಆಗಲಿ. ತುಮಕೂರವರು ಸರ್. ಹಾಂ, ಲಕ್ಷ್ಮೀಶ್ ಅಂತ ಹೇಳಿ. ನಮಸ್ತೆ ಸರ್, ನನ್ನ ಹೆಸರು ಬಾಬು ಅಂತ. ಸೊ ಚನ್ನಪಟ್ಟಣದಿಂದ ಬಂದಿದ್ದೀವಿ. ಈಗಲೇ ಒಂದು 4 ಡೇಸಿಂದ ನಮ್ಮ ಮಾವರನ್ನ ಅಡ್ಮಿಟ್ ಮಾಡಿದ್ವಿ. ಈ 4 ಡೇಸಿಂದನೂ ಹೊರಗಡೆನೇ ಊಟ ತಿಂತಾಯಿದ್ವಿ. ಆದರೆ ಇವತ್ತು ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಈ ಥರ ಇಲ್ಲಿ ಇದೆ. ಅಲ್ಲೆಲ್ಲ ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಬರೀ ಎಲ್ಲಿ ನೋಡಿದ್ರು ಬರೀ ಆಯಿಲ್ ಕಂಟೆಂಟು. ಪೇಷಂಟ್ನ ಸೇರ್ಸೋಕ್ಕೆ ಬಂದು ಅಲ್ಲಿ ಊಟ ತಿನ್ನೋರೆ ಇಲ್ಲಿ ಪೇಷಂಟ್ ಆಗುವಂಥ ಒಂದು ಪರಿಸ್ಥಿತಿ ಎದುರು ಕಾಣ್ತಾ ಇತ್ತು. ಎಲ್ಲೂ ಸರಿಯಾಗಿಲ್ಲ, ಊಟನೇ ಬೇಡ ಅಂತ. ಇಲ್ಲ, ಈ ಥರದ್ದೊಂದು ಇದೆ, ಇಲ್ಲಿ ಉಚಿತವಾಗಿ ಊಟ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಆಮೇಲೆ ವಾರ್ಡಿಗೆ ಬಂದು ಕೂಪನನ್ನು ಕೊಡ್ತಾಯಿದ್ರು. ಸೊ ಕೂಪನ್ನ ಇಸ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಇವತ್ತೇ ಬಂದಿರೋದು. ಸೊ ಊಟ ಮಾಡ್ತಾಯಿದ್ದೀವಿ. ತುಂಬ ಇದು ಒಂದು ಸಮಾಜದ ಒಂದು ಸೇವೆ ಮಾಡ್ತಾ ಇರೋದು ಒಂದು ಅತ್ಯುತ್ತಮವಾದಂಥ ಒಂದು ಸೇವೆ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಪೇಷಂಟ್ಗಳನ್ನು ಕರ್ಕೊಂಡ್ಬಂದಿರೋರು ತುಂಬಾ ಹಳ್ಳಿಯವರೆಲ್ಲ ಇದ್ದಾರೆ. ಪೇಷಂಟ್ಗೆ ಆಗುವಂಥ ಖರ್ಚಿನ ಜೊತೆಗೆ ಅವರು ಊಟದ ವ್ಯವಸ್ಥೆ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಕೆಲವರಿಗೆ ಊಟಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಊಟಿಗೆ 3 ಟೈಮ್ ಊಟ ಅಂತ ಹೇಳಿದ್ರೆ ಒಂದು 150-200 ರೂಪಾಯಿ ದುಡ್ಡು ಬೇಕಾಗ್ತಾಯಿತ್ತು. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಥರದ ಒಂದು ಸಮಾಜ ಸೇವೆ ಮಾಡ್ತಾ ಇರುವಂಥ ಈ ಒಂದು ಸೇವಾ ಟ್ರಸ್ಟ್ನಲ್ಲಿ, ಇನ್ನು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ತುಂಬಾ ಅತ್ಯುತ್ತಮವಾದಂಥ ಕೆಲಸನ ಮಾಡ್ತಾಯಿದೆ ಅಂತ ಹೇಳಿ. ಹೌದು, ಇಲ್ಲೇ ಎಸ್, ತುಂಬಾ ಖಂಡಿತವಾಗಿ. ಅಲ್ಲಿ ಒಂದು 4-5 ತುತ್ತು ತಿನ್ನಬೇಕಾದ್ರೆ ಹಿಂಸೆ ಆಗ್ಬಿಡ್ತಾಯಿತ್ತು. ಇಲ್ಲಿ ಆರಾಮವಾಗಿ ಊಟ ಹೋಗ್ತಿದೆ. ಹೌದು, ತುಂಬಾ ಚೆನ್ನಾಗಿದೆ. ಖುಷಿ ಆಯಿತು ನೋಡಿ, ಈ ಥರದ ಒಂದು ಟ್ರಸ್ಟ್ ಇಲ್ಲಿದೆ ಅನ್ನೋ ಕೇಳಿ ತುಂಬಾ ಖುಷಿ ಆಯಿತು. ನೋಡಿ, ಹೊರಗಡೆ ಅಕಸ್ಮಾತ್ ಈ ಬೇರೆ ಏನಾದ್ರು ಸೇವೆ ಮಾಡೋ ಒಂದು ರಜಾ ಮಾಡ್ತಾರೆ, ಇಲ್ಲಿ 365 ಡೇಸ್ನು ಕೊಡ್ತಿದ್ದಾರೆ, ಒಂದು ದಿವಸ ರಜಾ ಮಾಡ್ತಾರೆ. ಹೌದು, ಈಗ ಎಲ್ಲ ವಿಚಾರ ತಿಳ್ಕೊಂಡೆ. ಖಂಡಿತವಾಗಿ ಒಂದು 360 ಡೇಸು ಕೂಡ ಈ ಥರದ ಒಂದು ನಿರಂತರವಾಗಿ ಸಮಾಜ ಸೇವೆ ಮಾಡ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ನಾವು ಮದ್ದೂರು ಯರಗನಹಳ್ಳಿಯಿಂದ. ನಾವು ಬಂದು 3 ದಿನ ಆಯಿತು. ಇದೇ ಫಸ್ಟ್ ಊಟಕ್ಕೆ ಬಂದಿರ್ತೀವಿ. ಊಟ ಚೆನ್ನಾಗೈತೆ. ಯಾರೋ ಹೇಳಿದ್ರು, ನಾವು ನಮ್ಮ ಯಜಮಾನ್ರು ಊಟ ಅವ್ರಿಗೆ ಇದು ಮಾತುಕತೆ ಆಡೋದಿಲ್ಲ. ಈ ಬ್ರೆಣ್ಣೆ ಬುದ್ಧಿ ಇದು ಯಾರು ಅಂತ ಗುರುತಿಸೋದಿಲ್ಲ. ಐಸಲ್ಲಿಟ್ಟಿದ್ದೀವಿ. ಅದಕ್ಕೆ ಇವತ್ತೇ ಫಸ್ಟ್ ಬಂದಿರೋದು ಊಟಕ್ಕೆ. ಗೊತ್ತಿರಲಿಲ್ವಾ? ಹೆಂಗೆ ನಿನ್ನೆ ಮನೆಯಲ್ಲ ಗೊತ್ತಿತ್ತು, ನೆನೆ ದಿವಸ ಬಂದಿರಲಿಲ್ಲ. ಏನೋ ಇದರಲ್ಲಿತ್ತು. ಊಟನೂ ಚೆನ್ನಾಗೈತೆ. ಎಲ್ಲ ಮಜ್ಜಿಗೆ ಸಾರು ಅನ್ನ ಎಲ್ಲ ಚೆನ್ನಾಗೈತೆ. ಏನು ಅನ್ನದಾನ ಮಾಡ್ತಾರೆ, ಅವ್ರಿಗೆ ಒಳ್ಳೇದೆ. ನಮ್ಮದು ಬಳ್ಳಾರಿ ಕಡೆ. ನಮ್ಮ ಹಸ್ಬೆಂಡ್. ಇದು ಜಾಂಡಿಸ್ ಜಾಸ್ತಿ. ಎಷ್ಟು ದಿನ ಆಯ್ತು? ವಾರ ಆಯಿತು. ಇಲ್ಲಿ ಊಟಕ್ಕೆ ಬರೋಕೆ ಇದೇ ಫಸ್ಟ್. ಇವತ್ತೇ ಬಂದು ಗೊತ್ತಿದ್ದಿಲ್ಲ. ಗೊತ್ತಿದ್ರೆ ದಿನ ಬರ್ತೀವಿ. ಹೊರಗಡೆ ಊಟ ಮಾಡಿದ್ವಿ, ಗೊತ್ತಿದ್ರೆ ಬರ್ತಿದ್ವಿ. ಇವತ್ತು ಬಂದು ಏನು ಕೊಟ್ಟಿದ್ದಾರೆ? ಅನ್ನ ಸಾಂಬಾರು ಮಜ್ಜಿಗೆ. ಏನು ಹೇಳ್ತೀರಿ? ಈಗ ಪೇಷಂಟ್ಗೆ ಪೇಷಂಟ್ ಕೊಡ್ತಾರೆ, ಕೆಲವೊಂದು ಹಾಸ್ಪಿಟಲ್ ಪೇಷಂಟಿಗೆ ಕೊಡ್ತಾರೆ, ಬಟ್ ಪೇಷಂಟ್ ನೋಡ್ಕೊಳ್ಳೋರು ಕೊಡಂಗಿಲ್ಲ. ಇಲ್ಲಿ ಕೊಡ್ತಾರೆ. ಇಲ್ಲಿ ಕೊಡ್ತಾರೆ. ಏನು ಹೇಳ್ತಾರೆ?
ಅನ್ನ ಕೊಟ್ಟದ್ದು ಒಳ್ಳೆ ಭಾಗ್ಯ. ಊಟ ವ್ಯವಸ್ಥೆ ಇರೋದಕ್ಕೆ ಹೆಲ್ಪ್ ಆಗ್ತದೆ ನಮಗೂ. ಹೊರಗಡೆ 60-70 ಕೊಡಬೇಕು. ಫ್ರೀ ಊಟ ಹೊರಗಡೆ ಹೋದ ತಕ್ಷಣ ಬೆಂಗಳೂರು ಕಾಸ್ಟ್ಲಿ ಏರಿಯಾ ಇದು, ಕಾಸ್ಟ್ಲಿ ಇದು. ಏನೋ ಸ್ವಲ್ಪ ಫುಡ್ ತಗೊಂಬಕ್ಕೆ ಹೋದ್ರೆ ಭಾರಿ ರೇಟ್. 50-100 ರೂಪಾಯಿ ಅಂತ ಕೊಟ್ಟರು. ಇದೇ ಆದರೆ ಒಂದು ಸ್ವಲ್ಪ ಈಗ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಬರೋರೇ ಕೆಲವರು ಬಡವರು, ಒಂದು ಸ್ವಲ್ಪ ಕಡಿಮೆ ಇರೋರು ಅಂತ, ಅವ್ರಿಗೆ ಈ ಥರ ಕೊಟ್ಟರೆ ಹೆಲ್ಪ್ ಆಗುತ್ತೆ. ತಮ್ಮ ಹೆಸರು? ಶ್ರುತಿ. ಅಕ್ಕ ಎಲ್ಲಿಯವರು? ದಾವಣಗೆರೆ ದಾವಣಗೆರೆಯವರು. ಇಲ್ಲಿ ಎಷ್ಟು ದಿನ ಆಯ್ತು ಬಂದು? 5 ದಿವಸ. 5 ದಿನ. ಯಾರನ್ನ ಅಡ್ಮಿಟ್ ಮಾಡಿ? ನಮ್ಮ ಸೊಸಿ ಅಡ್ಮಿಟ್ ಮಾಡಿದ್ವಿ. ಡಿಲಿವರಿ ಆಯ್ತು. 5 ದಿವಸ. ಊಟಕ್ಕೆ ಇವತ್ತು ಬಂದಿದ್ದೀರಾ? ಮುಂಚೆ ಇವತ್ತೇ ಬಂದಿದ್ದು. ಹೇಗಿದೆ ಊಟ? ಚೆನ್ನಾಗೈತಿ. ಏನು ಹೇಳ್ತೀರಾ ಕೊಡೋದು? ಅವ್ರು ಏನು ಹೇಳ್ತಾರೆ, ಅವು ಆಟ ಅನ್ನ ಹಾಕಿದ ಮನೆ ತಣ್ಣಗಿರಲಿ ಅಂತ ಹೇಳ್ತಾರೆ. ಅನ್ನ ಹಾಕಿದ ಮನೆ ತಣ್ಣಗೆ. ಯಾರೋ ಒಂದಿನ ಕೊಡ್ಬೋದು, 2 ದಿನ ಕೊಡ್ಬೋದು. ದಿನ ಯಾರು ಕೊಡು ಒಳ್ಳೇದಾಗಲಿ ಅಂತ ಕೊಟ್ಟಿದಾರ. ಒಳ್ಳೇದೇ ಆಗಲಿ ನೋಡಿ. ಈಗ ಅನ್ನ ಹಾಕ್ತಾರೆ ಅಂತ ತಕ್ಷಣ ಹೇಗೋ ನೋಡ್ಕೊಳ್ಳಲ್ಲ. ಸಾಲ ನಿಂತ್ಕೊಳ್ಳಿ, ಮಾಡಿ ಎಷ್ಟು ಬೇಕು ಅಷ್ಟು ತಗೊಳ್ಳಿ, ಕುತ್ಕೊಳ್ಳಿ, ಆರಾಮಾಗಿ ಏನು ಇಲ್ಲ. ಅವ್ರು ನಮ್ಮ ಒಟ್ಟೆ ಅನ್ನ ಹಾಕಿದ್ದು ನಮಗೆ ಒಳ್ಳೇದಾಗಲಿ ಅಂತ ನೀವು ಮಾಡ್ತೀವಿ. ನಾವು ಹಂಗೆ ತಿಳ್ಕೊಳ್ಳೋದು. ಅನ್ನ ಉಂಡು ಆ ಕಡೆ ಹೋದಂಗೆ ಬೇರೆ ಮಾತಾಡ್ಬಾರ್ದು. ಇಲ್ಲಿ ಏನು ಮಾತಾಡ್ತಾ ಅದೇ ಮಾತಾಡ್ತೀವಿ. ಊಟ ಚೆನ್ನಾಗಿ. ದಾವಣಗೆರೆ. ಯಾವ್ರವರು? ನಾವು ರಾಯಚೂರವರು. ರಾಯಚೂರು. ಹೇಳ್ರಿ. ನಾವು ಒಳ್ಳೇದು ಈ ಅನ್ನ ದಾನ ಮಾಡಿದ್ದಕ್ಕೆ ಒಳ್ಳೇದಾಗಲಿ. ಯಾರು ಅಡ್ಮಿಟ್ ಮಾಡಿದ್ರು? ನಮ್ಮ ತಾಯಿನ ಏನಾಗಿದೆ? ಆಪ್ರೇಷನ್ ಆಗಿದೆ. ಕೊಳ್ಳಿನಲ್ಲಿ ಗುರುಳೆ ಇತ್ತು, ಆಪ್ರೇಷನ್ ಆಗಿದೆ. ಎಷ್ಟು ದಿನ ಆಯ್ತು? ಈಗ 1 ವಾರ ಆಯಿತು. ಇಲ್ಲಿ ಇವತ್ತಿನ ಇವತ್ತ ಫಸ್ಟ್ ಬಂದಿದ್ದು. ಇಷ್ಟು ದಿನ ನಮ್ಗೆ ಗೊತ್ತಾಗಿರಲಿಲ್ಲ. ಗೊತ್ತಿರಲಿಲ್ಲ. ಇವತ್ತು ಫಸ್ಟ್ ಬಂದಿದ್ದು. ಈಗ ಗೊತ್ತಾಗಿದ್ರೆ? ಹ್ಞೂ ರೀ. ಹೆಂಗೈತೆ ಊಟ? ಚೆನ್ನಾಗೈತ್ರಿ. ಈಗ ಏನು ಈಗ ಹೊರಗೆ ಊಟ ಮಾಡ್ತಿದ್ರೆ? ಹೊರಗಡೆ ಊಟ ಮಾಡಿದ್ರಿ ಇಷ್ಟು ದಿವಸ. ಇವತ್ತು ಫಸ್ಟ್ ಟೈಮ್ ಬಂದಿದ್ದು. ಈಗ ಹೊರಗಡೆ ಊಟ ಮಾಡ್ತಿದ್ರೆ ನಿಮ್ಗೆ 50-60 ರೂಪಾಯಿ ಕಡಿಮೆ ಅಂದ್ರೆ 50 ರೂಪಾಯಿ. ಹ್ಞೂ ರೀ. ಇಲ್ಲಿ ಕೊಡಾಕತ್ತಾರೆ ಏನು ಹೇಳ್ತಾರೆ? ಅವರಿಗೂ ತುಂಬ ಧನ್ಯವಾದಗಳು ಹೇಳ್ತೇನೆ. ನಾವು 1 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಯಜಮಾನ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ. ಹಸ್ದವ್ರಿಗೆ ಅನ್ನ ಹಾಕೋ ದೇವಾಲಯ ಅಂತಲೇ ಹೇಳ್ಬೇಕು. ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅವ್ರಿಗೆಲ್ಲ ಅನುಕೂಲ ಆಗೈತ್ರಿ. ಊಟನೂ ಚೆನ್ನಾಗಿರ್ತದೆ. ಒಳ್ಳೆ ಮರ್ಯಾದೆಯಿಂದ ಮಾತಾಡಿಸಿ ಎಲ್ಲರಿಗೂ ಊಟ ಕೊಡ್ತಾರೆ. ಅವ್ರಿಗೆ ಧನ್ಯವಾದ. ನೀವು ಎಷ್ಟು ದಿನ ಆಯ್ತು ಅಡ್ಮಿಟ್ ಆಗಿದ್ರೆ? ನಾವು 25 ದಿನ ಆಯ್ತು ನಾನು ಅಡ್ಮಿಟ್ ಆಗಿ. ಇವಾಗ 25 ದಿನ ಆಯ್ತು ಅಡ್ಮಿಟ್ ಆಗಿ. 1 ವರ್ಷದಿಂದನೂ ತೋರಿಸ್ತಾ ಇದ್ದೆ, ಹೋಗ್ತಾ ಇದ್ವಿ. ಈಗ 25 ದಿನನೂ ಊಟ ಮಾಡ್ತಾ ಇದ್ವಿ. ಅವತ್ತಿಂದನೂ ಬರ್ತಾ ಇದ್ವಿ. ಏನೇನು ಚೇಂಜಸ್ ಆಗಿದೆ ಊಟದಲ್ಲಿ? ಏನಾದ್ರು ಬೇರೆ? ಎಲ್ಲ ಚೇಂಜ್ ಇರುತ್ತೆ. ಒಳ್ಳೊಳ್ಳೆ ಫುಡ್ ಕೊಡ್ತಾರೆ. ದಿನ ಒಂದೊಂದು ಸ್ವೀಟ್ ಕೊಡ್ತಾರೆ. ಚೆನ್ನಾಗಿ ಊಟ ಬಡಿಸ್ತಾರೆ. ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಕ್ಕೆ ನನ್ನಂಥವ್ರಿಗೆ ಹಸ್ದವ್ರಿಗೆ ಅನ್ನ, ಆಮೇಲೆ ತಾಯಿ ಮನೆಯೇ ಅಂತ ಅನ್ಬೇಕು. ಬೇರೆ ಬೇರೆ ಊರು, ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರೆ. ಎಲ್ಲರಿಗೂ ಒಂದೇ ಗೌರವ, ಒಂದೇ ಪ್ರೀತಿ ತೋರಿಸ್ತಾರೆ. ಎಲ್ಲರಿಗೂ ಊಟ ಕೊಡ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನಮ್ಮದು ಇಲ್ಲಿಂದ 450 ಕಿಲೋಮೀಟರು. ಬೆಣ್ಣಿಹಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕಿಂದ ಬಂದಿರೋದು. ಈ ಅನ್ನ ಟೆಸ್ಟು ತುಂಬ ಹೆಲ್ಪ್ ಆಗುತ್ತೆ ಬಡ ಜನರಿಗೆ. ನಮ್ಮ ಅಜ್ಜಿಯವ್ರನ್ನ ಅಡ್ಮಿಟ್ ಮಾಡಿ 1 ವೀಕ್ ಆಯಿತು ವಿಕ್ಟೋರಿಯಾ ಹಾಸ್ಪಿಟಲಲ್ಲೇ. ಮಧ್ಯಾಹ್ನ ಟೋಕನ್ ಕೊಟ್ಟರು. ಗೊತ್ತಿಲ್ಲ, ಇಷ್ಟು ದಿನ ಬಂದಿದ್ದಿಲ್ಲ. ನಮ್ಮ ಅಪ್ಪ ಅವರು ಇವತ್ತು ನೀನೇ ಹೋಗು ಅಂತ ಹೇಳಿ ಕಳಿಸಿದ್ರು. ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾವ ರೀತಿ ಇರುತ್ತೆ ಏನೋ ಊಟ ಅಂತ. ತುಂಬ ಚೆನ್ನಾಗಿತ್ತು. ಪೇಷಂಟ್ ಕೊಡ್ತಾರೆ. ಹೌದು, ಕೊಡ್ತಾರಲ್ಲ, ಅದೇ ಏನು ಹೇಳ್ಬೇಕ, ಅನ್ನದಾನ ಮಹಾದಾನ ಅಂತಾರೆ. ಅವ್ರಿಗೆ ಎಲ್ಲ ಅನ್ನ ಕೊಡೋರಿಗೆ ಒಳ್ಳೇದಾಗಬೇಕು ಸರ್. ಕೊಡ್ಬೋದು. ಇವ್ರು ಪ್ರತಿದಿನ ಕೊಡ್ತಿದ್ದಾರೆ, ಅದೇ ಗ್ರೇಟ್ ಅಂತ ಹೇಳ್ಬೋದು. ಎಂತೋ ಇದ್ದಿದ್ದಂಥವ್ರು ಸಹ ಈ ಥರ ಎಲ್ಲ ಸಹಾಯ ಮಾಡಲ್ಲ ಬಡವರಿಗೆ. ಬಟ್ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. ಬಂದಿದ್ದೀವಿ, ರಾಜ್ಯದಿಂದನೂ ಬರ್ತಿದ್ದಾರೆ. ಅವ್ರಿಗೂ ಎಲ್ಲ ತುಂಬ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೇಕು ಸರ್. ನಾವಿಲ್ಲೇ ಬಿಡದಿ ಹತ್ರ.
ಯಾರು ಅಡ್ಮಿಟ್ ಮಾಡಿದ್ರು? ಯಾರು ಅಡ್ಮಿಟ್ ಮಾಡಿದ್ರು? ನಮ್ಮ ತಂದೆಯವ್ರಿಗೆ ಅಡ್ಮಿಟ್ ಮಾಡಿದ್ವಿ. ಏನಾಗಿತ್ತು? ಅವರು ಕುಡ್ದು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಸ್ವಲ್ಪ ಗುಳ್ಳೆ ಏನೋ ಇದೆ ಅಂತೆ, ಅದನ್ನು ಅಡ್ಮಿಟ್ ಮಾಡಿದ್ವಿ. ಈಗ 2 ಡೇಸ್ ಆಗಿದೆ, 3 ಡೇಸ್ ಆಗಿದೆ. ಶುಕ್ರವಾರ ಹಾಕಿದ್ದು 2 ಡೇಸ್ ಆಗಿದ್ದು. ನಮ್ಗೆ ಗೊತ್ತಾಗಿರಲಿಲ್ಲ, ಇದೇ ಫಸ್ಟು ಬಂದಿದ್ದು. ಹೌದು. ನಿನ್ನೆ ಮನೆಯೆಲ್ಲ ಊಟ ಎಲ್ಲಿ ಮಾಡಿದ್ರಿ? ಹೊರಗಡೆ ಮಾಡ್ದೋ. ನಮ್ಗೆ ಗೊತ್ತಾಗಿರೋ ನಮ್ಮ ತಾಯಿಯವ್ರಿಗೆ ಕೊಟ್ಟಾರಪ್ಪ ಊಟ ಮಾಡ್ಕೊಬ ಅಂದ್ರೆ ಅದಕ್ಕೆ ಬಂದು ನಾವು ಹೊರಗಡೆ ಜಾಸ್ತಿ ಇನ್ನೂ ಎಲ್ಲೂ ಇದುವರೆಗೂ ತಿಂದಿಲ್ಲ, ಇದೇ ಫಸ್ಟ್ ತಿಂತಾಯಿರೋದು. ಚೆನ್ನಾಗಿದೆ, ಈ ಸಮಸ್ಯೆನೂ ಚೆನ್ನಾಗಿ ಮಾಡವ್ರೆ. ಈಗ ಎಲ್ಲೋ ಗೊತ್ತಿಲ್ಲದವ್ರು ಬಂದಿರ್ತಾರೆ ಪಾಪ, ತಿಂದು ಒಂದು 4 ಜನ ಚಾರ್ಜಿಗೆ ಇಲ್ದಿರೋರು ಬಂದಿರ್ತಾರೆ ಕೆಲವರು. ಅದರಿಂದ ಒಂದು ಅನುಕೂಲ ಒಂದು ಕೊಟ್ಟವ್ರೆ. ಇದಕ್ಕೆ ಸಹಾಯ ಮಾಡೋರು ಕೆಲವರು ಸಹಾಯಧನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಎಲ್ಲ ಹೊರ ರಾಜ್ಯ ಹೊರಗಡೆಯಿಂದ ಎಲ್ಲ ಬರ್ತಾರೆ. ಈ ಕರ್ನಾಟಕ ನಮ್ಮ ಒಂದೇನೇ ಇಲ್ಲ, ಈಗ ಎಲ್ಲ ಡಿಸ್ಟ್ರಿಕ್ಟ್ ಕಡೆಯವರು ಎಲ್ಲ ರಾಜ್ಯದವರು ಇದ್ದಾರೆ. ಕೆಲವರು ಹಸ್ಕೊಂಡಿದ್ದವರು ಇರ್ತಾರೆ, ಕೆಲವರು ಬಂದಿರೋರೆ ಒಂದು ನೋಡ್ಬೇಕಂತಾನೆ ಒಂದು ಇದಕ್ಕೆ ಬಂದಿರ್ತಾರೆ. ಈಗ ನೀವು ಹೇಳಿದ್ರಿ ಯಾರು ದಾನಿಗಳು ಮಾಡಬೇಕು ಅಂತ, ಬಟ್ ಕೆಲವು ಕೋಟ್ಯಾಂತರ ರೂಪಾಯಿ ಇರೋರು ಕೂಡ ಕೊಡಲ್ವಲ್ಲ? ಹೌದು ನೋಡಿ, ಅವ್ರು ದುಡ್ಡಿರೋರಿಗೆ ಜಾಸ್ತಿ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಉನ್ನ ಬೆಳಿಬೇಕಷ್ಟೆ, ಅವರು ಬೆಳಿಬೇಕು. ಈಗ ನಮ್ಮ ಸಾಮಾನ್ಯ ಜನಗಳೇ ಮಾಡೋದು, ಅದು ದಾನಿಗಳಾಗೋದಂದರೆ ಈಗ ಮಧ್ಯವರ್ತಿಗಳೇ ಅವರು ಹೋದಾಗಲೇ ಅವರು ದಾನಿ ಮಾಡೋದು. ಅಂದರೆ ಈಗ ಅಕಸ್ಮಾತ್ ದಾನ ಮಾಡಿದ್ರು ಅದನ್ನ ತೋರಿಕೆ ಒಂದೇ ದಿನಕ್ಕೆ, ಅದು ಒಂದಿನಕ್ಕೆ 365 ದಿನನೂ ಕೊಡ್ತಾರೆ. ಹೌದಲ್ಲ, 360 ಈಗ ಮಾಡಿದ್ರೆ ಒಂದಿನಕ್ಕೆ ಮಾಡಿದ್ರೆ ಇದು ಬರಲ್ಲ. ಈಗ ಒಂದಿನಕ್ಕೆ ನಾನು ಮಾಡ್ಬೋದು, ಅದು ಪ್ರಯೋಜನ ಬರಲ್ಲ. ದಾನಿ ಮಾಡಿದ್ರೆ ಒಂದು ಇಷ್ಟು ಅಂತ ಒಂದು ಟೆಸ್ಟ್ ಇಡಬೇಕು ದೇವ್ರಿಗೆ, ಅಷ್ಟೇ ನಮ್ಮ ಮಾತು. ಓಕೆ, ಈ ಪ್ಲೇಸ್ ಅಂದರೆ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಬಂದವ್ರಿಗೆ ಈ ರೀತಿ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಊಟನೂ ಚೆನ್ನಾಗಿದೆ ನೋಡಿ, ಊಟ ಚೆನ್ನಾಗಿದೆ. ಮೊಸರು ಮಜ್ಜಿಗೆ ಚೆನ್ನಾಗಿದೆ, ಅನ್ನ ಸಾಂಬಾರು ಚೆನ್ನಾಗಿತ್ತು. ತಿನ್ನೋಕೆ ಒಂದು ಇದಿದೆ, ಕೆಲವು ಜಾಗ ತಿನ್ನೋಕೆ ಆಗ್ತಾರೆ, ತಿನ್ನೋಕೆ ಚೆನ್ನಾಗಿದೆ. ತಮ್ಮ ಹೆಸರು? ನಮ್ಮ ಹೆಸರು ವಿನೋದ್ ಅಂತ. ಓಕೆ ಸರಿ, ತಾವು ಎಲ್ಲಿಯವರು? ನಾವು ರಾಮನಗರ. ಓಕೆ, ಇಲ್ಲಿ ಯಾರು? ಇಲ್ಲಿ PMS ಮೀಟಿಂಗ್ ಬಂದಿದ್ವಿ, ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಅವ್ರದ್ದು ಲಿವರ್ ಪ್ರಾಬ್ಲಮ್ ಅಂತ ಇದ್ದಾರೆ, ನೋಡೋಣ ಏನಾಗುತ್ತೆ. ನೀವು ನಿನ್ನೆ ಬಂದಿದ್ದು ಅಡ್ಮಿಟ್ ಆಗಿ. ಹೇಗಿದೆ ಊಟ? ಚೆನ್ನಾಗಿದೆ. ಊಟ ಅಂತೂ ತುಂಬ ಚೆನ್ನಾಗಿದೆ. ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ಚೆನ್ನಾಗಿದೆ. ಏನು ಹೇಳ್ತೀರಾ ಈ ಥರದ್ದು ಅನ್ನದಾನ ಮಾಡೋದು? ಅಂದರೆ ಬಡವರಿಗೆ ಮತ್ತು ಇವರು ಬರೋವ್ರಿಗಿಲ್ಲಿ ಪೇಷಂಟ್ ಅಂದರೆ ರೋಗಿಯವರು ತುಂಬ ಅನುಕೂಲ ಆಗುತ್ತೆ. ತಮ್ಮ ಹೆಸರು? ಜಗದೀಶ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಬಾಲಕೃಷ್ಣ. ಇಲ್ಲಿ ಡೋನರ್ ಇವತ್ತು ಕೊಡ್ತಾ ಇದ್ದೀನಿ. ನಮ್ಮ ತಂದೆ ತಾಯಿದು ಸೆರೆಮನಿ ಪ್ರಕಾರ ಕೊಡ್ತಾ ಇದ್ದೀನಿ. ಯಾಕೆ ಸರ್ ಇದು ಮಾಡಬೇಕನ್ನಿಸ್ತು? ಅನ್ನದಾನ ಯಾಕೆ? ಇವತ್ತು ಬುಧವಾರದಲ್ಲಿ ಆಗಿದೆ ಡೇಟು, ಆದರೆ ಒಂದು ದಿವಸ ಮಾಡಬೇಕು ಅಂತ ಅನಿಸ್ತು. ಇವರು ನಮ್ಮ ಫ್ರೆಂಡು, ಇವರು ಕೇರ್ಫುಲ್ಲಿ ಮಾಡ್ತಾಯಿದ್ದಾರೆ. ಹೇಗೆ ಗೊತ್ತಾಯ್ತು ಇದು ಸೇವಾ ಟ್ರಸ್ಟ್ ನಡೆಸ್ತಾ ಇದ್ದಾರೆ? ಅದು ಎಲ್ಲ ಕಡೆ ಗೊತ್ತಾಗಿದೆ, ಎಲ್ಲ ಪಬ್ಲಿಸಿಟಿ ಇದೆ ಎಲ್ಲ ಕಡೆ. ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಆಸ್ಪತ್ರೆಗೆ ಅಲ್ಲಿ ಒಳಗಡೆ ಎಲ್ಲ ಪೇಷಂಟ್ಗೆಲ್ಲ ಬೆಡ್ಶೀಟ್ ಸಪ್ಲೈ ಮಾಡ್ತಾ ಇದ್ದಾರೆ ಚಳಿಗಾಲದಲ್ಲಿ. ಆ ಥರ ಸುಮಾರು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಈಗ ಕೆಲವೊಬ್ರು ಎಷ್ಟೋ ದುಡ್ಡಿದ್ರು ಕೂಡ ಒಂದು ದಿನದ ಊಟದ ಕೊಡೋರಿಲ್ಲ. ಕೊಟ್ಟು ಯಾವತ್ತೂ ಒಂದಿನ ಏನೋ ಕೊಟ್ಟು ಮುಗಿಸ್ತಾರೆ. ಬಟ್ ಇಲ್ಲಿ 365 ದಿನನೂ ಕೂಡ ನಡೀತಾ ಇದೆ. ಹೌದು, ಅದು ಸೇವಾ ಟ್ರಸ್ಟಿಂದ ಅದರದ್ದು ಪವರ್ ಅದು. ದಾನಿಗಳ ಪವರು ಸ್ವಲ್ಪ, ನಮ್ಗೆ ಕೆಲಸ ಕಾರ್ಯಗಳ ಏನಿಲ್ಲ, ಆದರೂ ನಾವು ದೊಡ್ಡವರು ಅಲ್ಲ, ಬಡವರ ಮನೆಯಲ್ಲೇ ಇದ್ದೀವಿ, ಆದರೂ ಒಂದು ಸೇವೆ ಮಾಡಬೇಕು ಅಂತ. ಈಗ ನೋಡಿ, ಎಲ್ಲ ದಾನಕ್ಕಿಂತ ಅನ್ನದಾನ ದೊಡ್ಡದು. ಅನ್ನ ಕೊಟ್ಟ ಮನೆ ತಂಗಿರಲಿ. ಹಾಂ, ಏನು ಹೇಳ್ತೀರಾ? ಹೌದು, ನಿಜ. ಅದು ಎಲ್ಲರಿಗೂ ಅದೇ ಥರ ಮಾಡೋಕ್ಕೆ ಮನಸ್ಸು ಬರಲಿ. ನಾವು ರಮೇಶ್ ಅಂತ ನಾನು. ಇಲ್ಲಿ ನಾವು ಫಂಡ್ ಇಟ್ಟಿದ್ದೀವಿ. ಅದು ಆ್ಯನ್ಯುವಲಾಗಿ ಒಂದು ದಿನ ನಮ್ಮ ಮಿಸಸ್ ಹೆಸರಿನಲ್ಲಿ ಕೊಡ್ತಾರೆ, ಅನ್ನದಾನ ಕೊಡ್ತಾರೆ. ನಾವು ಅವಾಗ ಬರ್ತಾ ಇರ್ತೀವಿ, ವಾಲಂಟಿಯರ್ ಸರ್ವಿಸ್ ಮಾಡ್ತಾ ಇರ್ತೀವಿ, ಸರ್ವಿಸ್ ಮಾಡ್ಕೊಂಡು ಹೋಗ್ತೀವಿ.